ಎಲ್ಲರೂ ಜೋರಾಗಿ ಅಕ್ಕೊತ್ತೈದ ಘೋಷಣೆಯನ್ನು ಕೂಗೋಣ. ಕಲಬುರಗಿಯಲ್ಲಿ ಕಲ್ಲರಳಿ ಹೂವಾಗಿ ವಿಧಾನಸೌಧದಲ್ಲಿ ಕಲ್ಲಾಗಿ ಕುಂತಿರ್ತಕ್ಕಂಥ ನಮ್ಮ ಸರ್ಕಾರಕ್ಕೆ ನಿಮ್ಮ ಕೂಗು ಮುಟ್ಟಬೇಕು. ಆ ರೀತಿ ಅಕ್ಕೊತ್ತೆ ಜಯಘೋಷವನ್ನು ನಾವೆಲ್ಲರೂ ಸಹ ಕೂಗೋಣ. ಬೇಕೇ ಬೇಕು, ಜೈ ಪಂಚಮಸಾಲಿ, ವಾಬ್ಬ ಪಂಚಮಸಾಲಿ, ಪಂಚಮಸಾಲಿ ದೀಕ್ಷಾ ಲಿಂಗಾಯತ ಸಮಾಜಕ್ಕೆ, ಪಂಚಮಸಾಲಿ ದೀಕ್ಷಾ ಲಿಂಗಾಯತರ ಮೀಸಲಾತಿ ಹೋರಾಟಕ್ಕೆ, ಲಿಂಗಾಯತ ಒಳಪಂಗಡಗಳ ಒಬಿಸಿ ಮೀಸಲಾತಿ ಹೋರಾಟಕ್ಕೆ, ಬೋಲೋ ಭಗವಾನ್ ಬಸವೇಶ್ವರ ಮಹಾರಾಜ್ ಕಿ, ಬೋಲೋ ಕಲಬುರಗಿ ಶರಣ ಬಸವೇಶ್ವರ ಮಹಾರಾಜ್ ಕಿ, ಬೋಲೋ ರಾಷ್ಟ್ರ ಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ಮಾತಾ ಕಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕಲ್ಯಾಣ ಕರ್ನಾಟಕದ ಲಿಂಗಾಯತ ಪಂಚಮಸಾಲಿ ದೀಕ್ಷಾ ಸಮಾವೇಶಕ್ಕೆ ಜೈ ಪಂಚಮಸಾಲಿ. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ನಮ್ಮೆಲ್ಲರಿಗೂ ಕಾಯಕದ ಮಂತ್ರವನ್ನು ಕೊಟ್ಟ 12ನೇ ಶತಮಾನದ ವಿಶ್ವಗುರು ಬಸವ ತಂದೆಯನ್ನು ಸ್ಮರಣೆ ಮಾಡಿಕೊಂಡು ನಮ್ಮ ಲಿಂಗಾಯತ ಪಂಚಮಸಾಲಿ ದೀಕ್ಷಾ ಗೌಡ ಲಿಂಗಾಯತ, ಮಲೆಗೌಡ ಲಿಂಗಾಯತ ಈ ಎಲ್ಲರ ಜಗನ್ಮಾತೆಯಾಗಿರ್ತಕ್ಕಂಥ ಮಹಾದೇವಿ ಅಕ್ಕನವರನ್ನು, ಕಿತ್ತೂರಿನ ರಾಣಿ ಚೆನ್ನಮ್ಮ, ಕೆಳದಿಯ ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ ಎಲ್ಲರನ್ನು ಸ್ಮರಣೆ ಮಾಡಿಕೊಂಡು ಪಂಚಮಸಾಲಿ ದೀಕ್ಷಾ ಲಿಂಗಾಯತರಿಗೆ, ಮಲೆಗೌಡರಿಗೆ, ಗೌಡ ಲಿಂಗಾಯತರಿಗೆ 2A ಮೀಸಲಾತಿ ಮತ್ತು ಎಲ್ಲ ಲಿಂಗಾಯತ ಒಳ ಪಂಗಡಗಳನ್ನು ಕೇಂದ್ರ OBC ಮೀಸಲಾತಿಗೆ ಸೇರ್ಪಡೆಗೊಳಿಸಬೇಕು ಅಂತೇಳಿ ನಾವೆಲ್ಲರೂ 3 ವರ್ಷಗಳಿಂದ ಬಹಳ ಕಷ್ಟಪಟ್ಟು ಹೋರಾಟ ಮಾಡಿ ಕೊನೆಯ ಗಳಿಗೆಯಲ್ಲಿ ಇಂದಿನ ಸರ್ಕಾರ ನಮಗೆ 2D ಎನ್ನುವಂಥ ಹೊಸ ಮೀಸಲಾತಿ ಘೋಷಣೆ ಮಾಡ್ತು. ನಾನು ಅದನ್ನು ಸ್ವೀಕಾರ ಮಾಡಿದೆ. ಆದರೆ ನೀತಿ ಸಂಹಿತೆ ಕಾರಣ, ಸರ್ಕಾರ ಬದಲಾವಣೆಯಾದ ಕಾರಣ ಅದು ಸಹ ನಮ್ಮ ಕೈಗೆ ಸಿಗಲಿಲ್ಲ. ಈ ಸರ್ಕಾರಕ್ಕೂ ನಮ್ಮ ಹಕ್ಕನ್ನು ಮಂಡಿಸಬೇಕು. ಸರ್ಕಾರ ಯಾವುದಾದ್ರೂ ಪರವಾಗಿಲ್ಲ, ಆದರೆ ಸಮಾಜ ಭಾಳ ಮುಖ್ಯ, ಹೋರಾಟ ಭಾಳ ಮುಖ್ಯ ಅಂತೇಳಿ ಕಳೆದ 9 ತಿಂಗಳಿಂದ ನಿರಂತರವಾಗಿ ಸರ್ಕಾರಕ್ಕೆ ಮೀಸಲಾತಿ ಹಕ್ಕನ್ನು ಮಂಡಿಸಲಿಕ್ಕೋಸ್ಕರವಾಗಿ ಈಗಾಗಲೇ 6ನೇ ಹಂತದ ಹೋರಾಟವನ್ನು ಶುರು ಮಾಡಲಾಗಿದೆ. ಇದು 12ನೇ ಜಿಲ್ಲೆ ಕಲಬುರಗಿ ಜಿಲ್ಲೆ. ಕಲಬುರಗಿ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲಿಂಗಾಯತ ಪಂಚಮಸಾಲಿ ದೀಕ್ಷಾ ಸಮಾಜದವರು ಒಟ್ಟಾಗಿ ಕೂಡಿ ಇವತ್ತು ಪ್ರಪ್ರಥಮವಾಗಿರ್ತಕ್ಕಂಥ ಈ ಸಮಾವೇಶದಲ್ಲಿ ಭಾಗವಹಿಸಿ ಈ ಸಮಾವೇಶವನ್ನು 5 ಮಕ್ಕಳಿರ್ತಕ್ಕಂಥ ಶಿಕ್ಷಣ ಜ್ಯೋತಿಯನ್ನು ಪ್ರಜ್ವಲಿಸಿರ್ತಕ್ಕಂಥ ನಮ್ಮ ಹೋರಾಟ ಸಮಿತಿಯ ಅಧ್ಯಕ್ಷರು, ವಿಜಯಪುರದ ಶಾಸಕರು, ಸಮಾಜಕ್ಕೋಸ್ಕರವಾಗಿ ಅಧಿಕಾರವನ್ನು ತ್ಯಾಗ ಮಾಡಿದ ನಮ್ಮ ನಾಡು ಕಂಡ ನಮ್ಮ ಸಮಾಜದ ಏಕೈಕ ವ್ಯಕ್ತಿ ಅಂದರೆ ಅದು ಬಸವಣ್ಣ ಪಾಟೀಲ್ ಯತ್ನಾಳ್ ಅವರು. ಅಂತಹ ಸಮಾವೇಶಕ್ಕೆ ಆಗಮಿಸಿ ಉದ್ಘಾಟನೆ ನುಡಿಯಲ್ಲಿ ಆಗಮಿಸಿರ್ತಕ್ಕಂಥ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರೇ, ಈ ಸಮಾವೇಶದ ಮೂಲ ಕೇಂದ್ರ ಬಿಂದುಗಳು ಕಲಬುರಗಿ ಒಳಗೆ ಸಮಾವೇಶ ಆಗಬೇಕು ಅಂತೇಳಿ ವಿಚಾರ ಮಾಡಿದಾಗ ಎಲ್ಲರ ಕೂಗು ಒಂದೇ ಆಗಿತ್ತು. ಒಬ್ಬ ಸ್ವಾಗತ ಸಮಿತಿ ಅಧ್ಯಕ್ಷರನ್ನ ಒಬ್ಬ ಯುವಕರಿಗೆ ಕೊಡ್ರಿ, ಅವ್ರು ಯಾರಪ್ಪ ಅಂದರೆ ನಮ್ಮ ಚಂದ್ರು ಪಾಟೀಲ್ರಿಗೆ ಕೊಡಬೇಕೆನ್ನುವಂಥದ್ದು. ಹಾಗಾಗಿ ಕಲ್ಯಾಣ ಕರ್ನಾಟಕದ ಈ ಭಾಗದ ಒಂದು ಯುವ ನಾಯಕರಾಗಿರ್ತಕ್ಕಂಥ ಸ್ವಾಗತ ಸಮಿತಿಯ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಚಂದ್ರು ಪಾಟೀಲ್ರವರೇ, ಇಂಥ ಒಂದು ಸಮಾವೇಶಕ್ಕೆ ದೂರದ ಹರಿಹರದಿಂದ ಆಗಮಿಸಿರ್ತಕ್ಕಂಥ ಇಡೀ 3 ವರ್ಷಗಳ ನಮ್ಮ ಎಲ್ಲ ಹೋರಾಟಕ್ಕೆ ಅನ್ನವನ್ನು ಕೊಡೋದ ಮೂಲಕವಾಗಿ ಅನ್ನದಾತರೆಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಮಾಜಿ ಶಾಸಕರಾದ ಅಧಿಕಾರಿಗೆ ಇರಲಿ ಬಿಡಲಿ ಸಮಾಜ ನಂದು ಅನ್ನುವಂಥ ಭಾವನೆಯಿಂದ ಅಲ್ಲಿಂದ ಇಲ್ಲಿವರೆಗೆ ಬಂದಿರತಕ್ಕಂಥ ಮಾಜಿ ಶಾಸಕರಾದ ನಮ್ಮ ಶಿವಶಂಕರ್ ಅವರೇ, ಈ ಸಮಾವೇಶಕ್ಕೆ ಮೂಲ ಸ್ಫೂರ್ತಿ ಅಂದರೆ ನಮ್ಮ ಸೇಡಂನ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ಅವರು ವಿಧಾನಸೌಧದಲ್ಲಿ ಬಸವನಗೌಡರು ಧ್ವನಿ ಎತ್ತಿದಾಗ, ಗೌಡ್ರೆ ದೀಕ್ಷಾ ಪಂಚಮಸಾಲಿ ಎಲ್ಲ ಒಂದೇ, ನಮ್ಮನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗ್ರಿ ಎನ್ನುವಂಥ ಸದಾಯ ಪ್ರೇರಣೆ ಮೇಲೆ ಅವತ್ತಿಂದ ಇವತ್ತುವರೆಗೆ ನಮ್ಮ ಹೋರಾಟಕ್ಕೆ ಈ ಭಾಗದಿಂದ ಭಾಳ ಗಟ್ಟಿಯಾಗಿ ನಿಂತಿರ್ತಕ್ಕಂಥ ಕೆಲವೇ ಹಿರಿಯ ನಾಯಕರಲ್ಲಿ ನಮ್ಮ ರಾಜ್ಕುಮಾರ್ ಪಾಟೀಲ್ ಸೇಡಂ ಅವರು ಮಾಜಿ ಶಾಸಕರು. ಹಾಗಾಗಿ ರಾಜ್ಕುಮಾರ್ ಪಾಟೀಲ್ ಸೇಡಂ ಅವರೇ, ಈ ಒಂದು ಸಮಾವೇಶಕ್ಕೆ ಆರಂಭದಲ್ಲಿ ನಾನು ಸತ್ಯಾಗ್ರಹ ಕುಂತಾಗ ನಿಮ್ಮ ಭಾಗದಿಂದ ದೊಡ್ಡ ಬೆಂಬಲ ಕೊಟ್ಟರು ನಮ್ಮ ಜೇವರಿಗೆ ಮಾಜಿ ಶಾಸಕರಂತ ದೊಡ್ಡಪಡ ಪಾಟೀಲ್ ನರಿಬೋಳ್ ಅವರು. ಅವತ್ತಿಂದ ಇವತ್ತಿನವರೆಗೂ ಜೇವರಿಗೆ ಭಾಗದಿಂದ ಹಿಡ್ಕೊಂಡು ಈ ಹೋರಾಟಕ್ಕೆ, ಈ ನೆಲದಲ್ಲಿ ಹೋರಾಟಕ್ಕೆ ಸಹಕಾರ ಕೊಡ್ತಾ ಬಂದ ನಮ್ಮ ದೊಡ್ಡಗೌಡ ಪಾಟೀಲ್ ನರಿಬೋಳ್ ಅವರೇ, ಇಂಥ ಒಂದು ಸಮಾವೇಶವನ್ನು ಈ ಭಾಗದಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಅನೇಕ ಹಿರಿಯರು, ಮುಖ್ಯವಾಗಿ ನಮ್ಮ ಆಳಂದ ಶಾಸಕರಂತ ಬಿ ಆರ್ ಪಾಟೀಲ್ ಅವರು ಮೊದಲಿಂದ ಸಮಾಜವಾದಿಗಳು.
ಆದರೆ ಜನಾಂಗದ ಅಸ್ಮಿತೆ ವಿಚಾರ ಬಂದಾಗ ನಮ್ಮ ಜೊತೆಯಲ್ಲಿ ಪಾದಯಾತ್ರೆ ಬಂದು ಅವತ್ತಿಂದ ಇವತ್ತವರೆಗೂ ಹೋರಾಟಕ್ಕೆ ಬೆಂಬಲ ಕೊಡೋ ಜೊತೆಯಲ್ಲಿ ಅವರ ಸುಪುತ್ರರಾಗಿರ್ತಕ್ಕಂಥ KMFನ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ RK ಪಾಟೀಲ್ ಅವರಿಗೆ RK ಪಾಟೀಲ್ ಜವಾಬ್ದಾರಿ ಕೊಟ್ಟು ಇಡೀ ಆಳಂದ ತಾಲೂಕಲ್ಲಿ ಸಂಘಟನೆ ಮಾಡಲಿಕ್ಕೆ ನಮ್ಮ ಸಮಾವೇಶಕ್ಕೆ ಸನ್ನಿಧಾನವನ್ನು ವಹಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಸುಲುಫುಲು ಮಠದ ಮತ್ತು ಶ್ರೀಶೈಲದ ಸಾರಂಗಧರ ಮಠದ ಪರಮ ಪೂಜ್ಯರು ಜಗದ್ಗುರುಗಳಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಪೂಜ್ಯರು ನಮ್ಮ ಶ್ರೀಪೀಠದ ಪಟ್ಟಾಧಿಕಾರಿ ಹಿಡ್ಕೊಂಡು ಇಲ್ಲಿವರೆಗೂ ನನಗೆ ಭಾಳ ದೊಡ್ಡ ಬೆಂಬಲ ನಿಂತಿರ್ತಕ್ಕಂಥ ನಮ್ಮ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮೀಜಿಯವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಇಂಥ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರು, ನಮ್ಮ ಹೋರಾಟಕ್ಕೆ ಸಹಕಾರ ಕೊಟ್ಟು ಬಂದಿರತಕ್ಕಂಥ ಅಮರನಾಥ್ ಪಾಟೀಲ್ರವರೇ, ನಮ್ಮ ಚಳವಳಿಗೆ ಚಿತ್ರದುರ್ಗದಿಂದ ದೊಡ್ಡ ಬೆಂಬಲ ಕೊಟ್ಟಂಥ ಈ ಭಾಗದ ಶಾಸಕರಾಗಿರ್ತಕ್ಕಂಥ ನಮ್ಮ ಅಲ್ಲಮ್ಮ ಪಾಟೀಲ್ ಇನ್ನೇನು ಬರ್ತಾ ಇದ್ದಾರೆ, ಅವರ ಸುಪುತ್ರರಾಗಿರ್ತಕ್ಕಂಥ ಈ ಸ್ವಾಗತ ಸಮಿತಿಯ ಕೋಶಾಧ್ಯಕ್ಷರು ನಮ್ಮ ಅಭಿಷೇಕ್ ಗೌಡ ಪಾಟೀಲ್ರವರೇ, ನಮ್ಮ ಅಫಜಲ್ಪುರದ ಶಾಸಕರು, ಇವತ್ತು ಅಫಜಲ್ಪುರ ತಾಲೂಕಿಂದ ಭಾಳಷ್ಟು ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿರಿ. ನಮ್ಮ ಹಿರಿಯರು MI ಪಾಟೀಲ್ ಬರ್ತಾ ಇದ್ದಾರೆ, ಅವರ ಪರವಾಗಿ ನಮ್ಮ ಅರುಣ್ ಕುಮಾರ್ ಪಾಟೀಲ್ರವರು ಭಾಳ ದೊಡ್ಡ ಸಹಕಾರ ಕೊಟ್ಟರೆ. ಹಾಗಾಗಿ ಅರುಣ್ ಕುಮಾರ್ ಪಾಟೀಲ್ರವರೇ, ಇನ್ನು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅನೇಕ ಹಿರಿಯರು ಬಂದರೆ ಸಮಯದ ಕೊರತೆಯಿಂದ ನಾನು ಎಲ್ಲರೂ ಹೆಸರು ಹೇಳಕ್ಕೆ ಹೋಗಲ್ಲ. ಎಲ್ಲರೂ ಅಪೇಕ್ಷೆ ಏನಿತ್ತು ಕಲಬುರಗಿ ಜನತಪ್ಪ ಅಂದರೆ ನಾವು ಹೇಳಿದ್ರಿ ಎಲ್ಲರ ಅಪೇಕ್ಷೆ ಏನಿತ್ತಪ್ಪ ಅಂದರೆ ಅಪ್ಪವರೇ ನಾವು ಎಲ್ಲ ಕಡೆ ಹೋರಾಟಕ್ಕೆ ಬಂದೆ ಕಲ್ಯಾಣ ಕರ್ನಾಟಕದವರು, ಆದರೆ ಆ ಭಾಗದಲ್ಲಿ ನಮ್ಮ ಊರಿಗೆ ಬರಬೇಕು ಅಂತ ಆಸೆ ಇತ್ತು ಎಲ್ಲರೂ. ನಾವು ಒಂದೇ ಒಂದು ಮೆಸೇಜ್ ಹಾಕಿದೆ, ನಿಮ್ಮ ಊರಿಗೆ ಕಲ್ಯಾಣ ಕನ್ನಡದವ್ರು ಬಂದರೆ ಕಲ್ಯಾಣ ಕನ್ನಡ ಸಮಿಷನ್ ನೀವು ಬರಬೇಕಂದಾಗ ಬೆಳಗಾವಿಯಿಂದ RK ಪಾಟೀಲ್ ಟೀಮು, ನಿಂಗಪ್ಪ ಪಿರೋಜ್ ಟೀಮ್ ಬಂದೈತಿ, ವಿಜಯಪುರದಿಂದ BM ಪಾಟೀಲ್ರು, ನಮ್ಮ ನಾಗರಹೊಳಿ ಪಂಚಸೇನೆ ರಾಷ್ಟ್ರಾಧ್ಯಕ್ಷರು BS ಪಾಟೀಲ್ರು ಬಂದ್ದಾರೆ. ವಿಶೇಷ ಅಂದರೆ ಅಕ್ಕ ಮಹಾದೇವಿ ನಾಡಿಂದ ನಮ್ಮ ಸೋದರ ಸಮಾಜವಾಗಿರ್ತಕ್ಕಂಥ ಈ ಕಡೆ ದೀಕ್ಷೆ ಲಿಂಗಾಯತ ನಂತರ ಆ ಕಡೆ ಮಲೇಗೌಡರಂತ, ಆ ಮಲೇಗೌಡ ಸಂಘದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೌಡಾಕ್ರೆ ಅವರು ಬಂದ್ದಾರೆ. ಇನ್ನು ನಮ್ಮ ಮೈಸೂರು ಗೌಡ ಲಿಂಗಾಯತ ಸಮಾಜದಿಂದ ನಮ್ಮ ಸಮಾಜ ಮುಖಂಡರು ಬಂದ್ದಾರೆ. ಇಡೀ ಕರ್ನಾಟಕದ ಬಳ್ಳಾರಿ, ಹಾವೇರಿ, ಗದಗ, ಧಾರವಾಡ, ವಿಜಯಪುರ, ಬೆಳಗಾಂ, ಬಾಗಲಕೋಟೆ, ಶಿವಮೊಗ್ಗ, ಶಿಕಾರಪುರದಿಂದ ಇವತ್ತು ಸಮಾಜ ಬಾಂಧವರು ಬಂದು ಕಲ್ಯಾಣ ಕರ್ನಾಟಕದ ಪಂಚಮಸಾಲಿ ದೀಕ್ಷರ ಜೊತೆ ನಾವೇ ಇದ್ದೇವೆ ಅಂತ ಬೆಂಬಲ ಕೊಡ್ಲಿಕ್ಕೆ ಇಡೀ ಸಮಾಜ ಇವತ್ತು ಬಂದು ಕೂತೈತಿ. ಅವರೆಲ್ಲ ಪದಾಧಿಕಾರಿಗಳು ನಾವೆಲ್ಲ ಧನ್ಯವಾದ ಹೇಳ್ತಾ, ಇದರಿಂದ ಇವತ್ತು ಕರ್ನಾಟಕ ಒಂದಾಗಿದೆ. ಯಾರ ಮೂಲಕವೇ ಕಲಬುರಗಿ ಸಮಾವೇಶ ಮೂಲಕವಾಗಿ ಅಖಂಡ ಪಂಚಮಸಾಲಿಗಳು ಇವತ್ತು ಈ ಬೇರೆ ಬೇರೆ ಹೆಸರು ಕರ್ಕೊಂಡು ನಾವೆಲ್ಲರೂ ಇವತ್ತು ಒಂದೇ ತಾಯಿ ಮಕ್ಕಳಂತೆ ಒಂದಾಗಿದೆ ಅಂತ ಮಾತು ಹೇಳ್ತಾ ಅವರೆಲ್ಲ ಪದಾಧಿಕಾರಿಗಳು ಧನ್ಯವಾದ ಹೇಳ್ತಾ, ಈ ಸಮಾವೇಶಕ್ಕೆ ಭಾಳ ದೊಡ್ಡ ಶಕ್ತಿ ನಿಂತಿರ್ತಕ್ಕಂಥರು ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಶರಣಪ್ಪ ಅವರು. ಶರಣಪ್ಪ ಅಂದರೆ ಸಮಾಜ ಸೇವೆಗೆ 24x7 ಕೆಲಸ ಮಾಡುವಂಥ ಅಪರೂಪದ ವ್ಯಕ್ತಿ. ಅವ್ರ ಡಯಾಲಿಸಿಸ್ ಸೆಂಟರ್ ಇಡೀ ಕರ್ನಾಟಕ ಒಂದು ಮಾಡಲ್ ಅಂತ ಶರಣಪ್ಪ ಅವ್ರ ಟೀಮು, ನಮ್ಮ ಸಿದ್ದು ಪಾಟೀಲ್ ಮೊದಲುಗೊಂಡು, ನಮ್ಮ ಟ್ರಸ್ಟ್ನ ಅಧ್ಯಕ್ಷ ಆಗಿರ್ತಕ್ಕಂಥ ಚಂದ್ರಶೇಖರ್ ಬೆನ್ನೂರು ಅವ್ರು ಮೊದಲುಗೊಂಡು, ನಮ್ಮ ಯುವ ಅಧ್ಯಕ್ಷ ಆಗಿರ್ತ ನಮ್ಮ ಮಲ್ಗೋಡು ಪಾಟೀಲ್ರು, ಒಟ್ಟಾರೆ ಎಲ್ಲರಿಗೂ ಸಹ ಶರಣಾರ್ಥಿ ತಿಳಿಸ್ತಾ ಎಲ್ಲ ಮಾಧ್ಯಮದವರ ಸಹಕಾರ ಮತ್ತೊಮ್ಮೆ ಸ್ಮರಣೆ ಮಾಡ್ತಾ ಬಂದಿರತಕ್ಕಂಥ ಎಲ್ಲ ನಮ್ಮ ಸಮಾಜ ಬಂದು ನಿಮಗೆಲ್ಲರಿಗೂ ಶರಣಾರ್ಥಿಗಳು. ಕರ್ನಾಟಕ ಸರ್ಕಾರದಲ್ಲಿ ಹೊಸ ಸರ್ಕಾರ ಬಂದ ಮೇಲೆ ಎಲ್ಲ ಕಡೆ ಒಂದು ಸುದ್ದಿ ಕೇಳಿ ಬರ್ತಾ ಇತ್ತು. ಏನು ಮಾನ್ಯ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅಧಿಕಾರ ಸ್ವೀಕಾರ ಮಾಡಿದ್ರು, ಪಂಚಮಸಾಲಿ ಸಮಾಜದಲ್ಲಿ ಹೋರಾಟ ಮಾಡಿದಂಥ ಅನೇಕ ಜನ ಶಾಸಕರಾದರು, ಬಸವಣ್ಣ ಪಾಟೀಲ್ ಯತ್ನಾಳ್ ಗುಡುಕ್ತಾಯಿದ್ರು, ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾರೆ. ಇನ್ನೇನು ನಮ್ಮ ಶಿವಶಂಕರ್ ಅವರು ಕಲಿವೆ ಓಟ್ಗಳಿಂದ ಸೋತರು, ಈ ಕಡೆ ರಾಜ್ಕುಮಾರ್ ಪಾಟೀಲ್ರು ಸೋತರು ಅಂತೇಳಿ ಇನ್ನೇನು ಹೋರಾಟ ನಿಲ್ತು, ಪಂಚಮಸಾಲಿಗಳ ಹೋರಾಟ ಇನ್ನೇನು ಮುಗಿದೇ ಹೋಯ್ತಂತೆ ಭಾಳ ಜನ ಮಾತಾಡ್ತಿದ್ರು. ಆದರೆ ನಾವೊಂದು ಗಟ್ಟೆ ತೀರ್ಮಾನ ತೆಗೆದುಕೊಂಡಿದ್ವಿ. ನಮ್ಮ ಹೋರಾಟ ಆರಂಭ ಆದಮೇಲೆ 2 ಸರ್ಕಾರಗಳು ಬದಲಾವಣೆ ಆದವು, 2 ಮುಖ್ಯಮಂತ್ರಿಗಳು ಬದಲಾವಣೆ ಆದವು. ಆದರೆ ಸರ್ಕಾರಗಳು ಬದಲಾವಣೆ ಆಗ್ಬೋದು, ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ಬೋದು. ಈ ಹೋರಾಟಕ್ಕೆ ನ್ಯಾಯ ಸಿಗೋವರೆಗೆ ನಮ್ಮ ಹೋರಾಟದಲ್ಲಿ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ ಅಂಥೇಳಿ ಏನು ಪ್ರಮಾಣ ಮಾಡಿದ್ವಿ, ಆ ಪ್ರಮಾಣದಂತೆ ಹೋರಾಟವನ್ನು ಮತ್ತೆ ಶುರು ಮಾಡೋ ಪ್ರಯತ್ನ ಮಾಡಿದ್ವಿ. ಒಂದೇ ಸರಿ ಹೋರಾಟ ಮಾಡಲಿಕ್ಕೆ ಹೋಗಲಿಲ್ಲ. ಮೊದಲು ಯಾವಾಗ ಯಡಿಯೂರಪ್ಪವ್ರಿಗೆ ಆರಂಭದಲ್ಲಿ ಸಾತ್ವಿಕವಾಗಿ ನಾವು ಒತ್ತಾಯ ಮಾಡಿದ್ವಿ, ಅದೇ ರೀತಿ ಸಿದ್ದರಾಮಯ್ಯನಿಗೂ ಒತ್ತಡ ಮಾಡಿದ್ವಿ. 1 ತಿಂಗಳು ಬಿಟ್ಟು ಮಟ್ಟಿ ಮಾಡ್ತೀವಿ ಸ್ವಾಮೀಜಿ ಅಂದರು. ಬಸ್ಸುಗೂಡ ಫೋನಿಗೆ ಹೇಳ್ಬಿಟ್ಟಿದ್ರು, ನಿಮ್ಮಲ್ಲಿ ಹೋರಾಟಕ್ಕೆ ನಿಮ್ಮ ಪ್ರಯತ್ನ ನಿಮ್ಮ 12 ಜನ ನಿಮ್ಮ ಶಿಷ್ಯರು ಈಗ ಶಾಸಕರಾಗಿದ್ದಾರೆ, ಮೊದಲು ಅವ್ರು ಕರ್ಕೊಂಡು ಹೋರಾಟ ಮಾಡಿರಿ. ನಾನೇನಾದ್ರು ಮುಂಚೆ ನಂಗೆ ಹುಡುಗಿನಪ್ಪ ಅಂದರೆ ಮತ್ತು ಕಾಂಗ್ರೆಸ್ BJP ಅಂತ ತಪ್ಪು ಕಲ್ಪನೆ ಮಾಡಿದ್ರೆ ಮೊದಲು ಅವ್ರು ಕರ್ಕೊಂಡು ಹೋರಾಟ ಮಾಡಿರಿ. ಅವ್ರು ಏನಾದರೂ ಅವ್ರ ಮಾತಿಗೂ ಸರ್ಕಾರ ಮಣಿದೆ ಹೋದಾಗ ನಾನು ಅವಾಗ ಎಂಟ್ರಿ ಆಗ್ತೀನಿ ಅಂತ ಮಾತನ್ನು ಹೇಳಿದರು. ಹಾಗಾಗಿ ನಾನು 3 ತಿಂಗಳು ಹೋರಾಟ ಶುರು ಮಾಡಿಬಿಟ್ಟೆ. ಹೋರಾಟ ಹೆಂಗೆ ಶುರು ಮಾಡಿದೆ, ಒಂದೇ ಸರಿ ಉಗ್ರ ಹೋರಾಟ ಮಾಡೋದು ಬೇಡ ಅಂತೇಳಿ
ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳು ಇಷ್ಟಲಿಂಗ ಪೂಜೆ ಮಾಡಿ ಹೋರಾಟ ಮಾಡಿ ಸರ್ಕಾರ ಕಣ್ಣು ತೆರೆಸೋ ಕೆಲಸ ಮಾಡಿದ್ರು. ಸರ್ಕಾರ ಕಣ್ಣು ತೆರಲಿಲ್ಲ. ಬೆಳಗಾವಿ ಸುವರ್ಣ ವಿಧಾನಸೌಧ ಬಂದಾಗ ನಮ್ಮೆಲ್ಲ ಶಾಸಕರು ಹೋಗಿ ಮನವಿ ಮಾಡಿಕೊಂಡ್ರು. ನಮ್ಮ ಬಿ ಆರ್ ಪಾಟೀಲ್ರು, ನಮ್ಮ ವಿಜಯೇಂದ್ರ ಕಾಶ್ಯಪ್ನವರು, ವಿನಯ್ ಕುಲಕರ್ಣಿ ಅವರು, ಲಕ್ಷ್ಮೀ ಎಲ್ಲರೂ ಮನವಿ ಮಾಡ್ಕೊಂಡು, ಎಲ್ಲ ಸ್ವಾಮೀಜಿಯವರು 7-8 ತಿಂಗಳಾಯ್ತು ಹೋರಾಟ ಮಾಡಕತ್ತಿ, ನೀವು ಒಂದು ಮೀಟಿಂಗ್ ಮಾಡಿಲ್ಲ, ಕರೆದು ಮಾತಾಡ್ರಿ ಬೆಳಗಾವಿ ವಿಧಾನಸಭಾ ಅಧಿವೇಶನ ಅಂತೇಳಿ. ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತ. ನೋಡಿರಿ ನಾಳೆ ಜನ ವಿಧಾನಸಭೆ ಮುತ್ತಿಗೆ ಹಾಕ್ತಾರಂತೆ. ಏನು ಮಾಡ್ಕೊ ಹೋಗ್ಲಿ ಅಂತ ನಮಗೆಲ್ಲ ಭಾಳ ಬೇಜಾರತ್ತು. ಏನು ಮಾಡ್ಬೇಕಂದಾಗ ಹುಲಿ ಹತ್ರ ಹೋಗೋಣ ಅಂತ ಎಲ್ಲರೂ ಬಂದು ಬಸವನಗೌಡ್ರನ್ನ ಭೇಟಿ ಮಾಡಿ, ಗೌಡ್ರೆ ಹಿಂಗೆ ಬರಬೇಕು ಅಂದಾಗ ಗೌಡ್ರು ಮತ್ತು ಮುಖ್ಯಮಂತ್ರಿ ಹಿಂಗೆಲ್ಲ ಮಾತಾಡ್ತಿದ್ದಾರೆ ಅಂದಾಗ ಇಲ್ಲ ಚಿಂತೆ ಮಾಡಬೇಡ್ರಿ ಅಂತ ಒಂದು ಪ್ರೆಸ್ ಮೀಟ್ ಮಾಡಿದರು. ಸಂಜೆ 4 ಗಂಟೆಗೆ ಮುಖ್ಯಮಂತ್ರಿಗಳು ವಿನಯ್ ಕುಲಕರ್ಣಿ ಅವರನ್ನು ವಿಜಯನ ಕರೆಸಿ, ಇಲ್ಲಪ್ಪ ನಾಳೆ ಮೀಟಿಂಗ್ ಮಾಡ್ತೀವಿ ಬಂದ ಕೇಳ್ರಿ ಅಂತೇಳಿ. ಅಂದರೆ ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದು ಸ್ಪಂದಿಸುವಂಥ ಕೆಲಸವನ್ನು ವಿಧಾನಸೌಧದಲ್ಲಿ ಮಾಡಿದರು. ಏನು ಹೇಳಿದರು, 1 ವಾರದಲ್ಲಿ ನಾನು ಸಭೆ ಕರಿತೀನಿ, ವಿಧಾನಸಭೆ ಮುತ್ತಿಗೆ ಹಾಕ್ಬೇಡ್ರಿ ಸ್ವಾಮೀಜಿ ಅಂತೇಳಿ. ಅವ್ರ ಮಾತಿಗೆ ಬೆಲೆ ಕೊಟ್ಟು ಬಸವನಗೌಡರು ಆದಾಗ ಎಲ್ಲ ನಮ್ಮ ಸಚಿವರು ಶಿವಾನಂದ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಇದ್ದರು. 12 ಜನ ಶಾಸಕರು. ಮುಖ್ಯಮಂತ್ರಿ ಹೇಳಕತ್ತಾರೆ ಬಿಟ್ಬಿಡ್ರಿ. ಗೌಡ್ರು ಅಂದರು, ನಮ್ಮ ಬೊಮ್ಮೆಯವರು ಅನೇಸರ ಅವಕಾಶ ಕೊಟ್ಟು ಯಡಿಯೂರಪ್ಪರಿಗೆ ಆ ರೀತಿ ಅವಕಾಶ ಕೊಡ್ರಿ. ಆದರೆ ಇವತ್ತು ಸುಮಾರು 3 ತಿಂಗಳಾಯ್ತು ಇನ್ನೂ ಮುಖ್ಯಮಂತ್ರಿ ಸ್ಪಂದನೆ ಮಾಡಿಲ್ಲ. ಈಗ ಲೋಕಸಭೆ ಚುನಾವಣೆ ನಡೀತಾ ಇದೆ. ನನ್ನ ಉದ್ದೇಶ ಏನಿತ್ತಪ್ಪ ಅಂದರೆ ಈಗ 8 ತಿಂಗಳು ಯಾಕೆ ಹೋರಾಟ ಮಾಡಿದಪ್ಪ ಅಂದರೆ ಕೊನೆಯ ಪಕ್ಷ ಲೋಕಸಭಾ ಚುನಾವಣೆ ಒಳಗಾಗಿ ನಮಗೆ 2A ಮೀಸಲಾತಿಯನ್ನು ಅಲ್ಲದೆ ಹೋದರೆ ಕೊನೆಯ ಪಕ್ಷ OBCಗಾದರೂ ಎಲ್ಲ ಲಿಂಗಾಯತರು OBCಗೆ ರೆಕಾರ್ಡ್ ಮಾಡಿದರೆ ಈ ಹೋರಾಟಕ್ಕೂ ನ್ಯಾಯ ಸಿಕ್ಕಂಗಾಗುತ್ತೆ, ಸರ್ಕಾರಕ್ಕೆ ಈ ಸಮಾಜ ಆಶೀರ್ವಾದ ಮಾಡಿದ್ದು ಸಾರ್ಥಕವಾಗುತ್ತೆ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಟ್ವಿ. ಆದರೆ ಈ ಸರಿ 3 ಅಧಿವೇಶನಗಳಾದರೂ ಇವತ್ತು ಯಾವುದೇ ನಮ್ಮ ಕೂಗು ಮುಖ್ಯಮಂತ್ರಿ ಇನ್ನೂ ಸಹ ಮುಟ್ಟಿಲ್ಲ. ಆ ಉದ್ದೇಶಕ್ಕೆ ನಮ್ಮ ಶಿವಶಂಕರ್ ಒಂದು ಕನಸಿತ್ತು, ರಾಜ್ಯ ಮಟ್ಟದ ಸಮಾವೇಶವನ್ನು ದಾವಣಗೆರೆ ಒಂದು 10 ಲಕ್ಷ ಮಂದಿ ಕೂಡಿ ಸಮಾವೇಶ ಮಾಡಿ ಸರ್ಕಾರಕ್ಕೆ ಹಕ್ಕೊತ್ತೆ ಮಾಡಲಿ ಸ್ವಾಮೀಜಿ ಅಂತ. ಬೆಂಗಳೂರಿನ ಒಂದು 20 ಲಕ್ಷ ಕೂಡಿ ಮಾಡಬೇಕನ್ನೋವಂಥ ಆಲೋಚನೆ ಇತ್ತು. ಆದರೆ ನಮ್ಮೆಲ್ಲ ಶಾಸಕರ ಸಮನ್ವಯತೆ ಕೊರತೆ, ಸಂಪರ್ಕದ ಕೊರತೆಯಿಂದಾಗಿ ಆ ನಿರ್ಧಾರ ತೀರ್ಕೊಳಕ್ಕಾಗಿಲ್ಲ. ನಾನು ವಿಚಾರ ಮಾಡಿದೆ, ಹಿಂಗೆ ಬಿಟ್ಟರೆ ಸರ್ಕಾರಕ್ಕೆ ನಮಗೆ ಬಿಸಿ ಆರೋಗುತ್ತೆ. ಒಟ್ಟಾರೆ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗೆ ಒಂದು ಸಮಾವೇಶ ಮಾಡಬೇಕು. ಎಲ್ಲಿ ಮಾಡಬೇಕು? ಬೆಂಗಳೂರು ಮಾಡಲಿಕ್ಕೆ ಸಮಯದ ಕೊರತೆ. ಈ ಬೆಂಗಳೂರಿಗೆ ಕುಂತಿರ್ತಕ್ಕಂಥ ಸರ್ಕಾರದ ರೂಲಿಂಗ್ ಪಾರ್ಟಿಯ ಚೇರ್ಮನ್ ಯಾರಪ್ಪ ಅಂತ ಹೈಕಮಾಂಡು, ಅದು ಮಲ್ಲಿಕಾರ್ಜುನ ಖರ್ಗೆ. ಹಾಗಾಗಿ ಕಲಬುರಗಿಯಲ್ಲಿ ಸಮಾವೇಶ ಮಾಡಿ ಆ ಮೂಲಕ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡೋಣ, ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗೆ ಮೀಸಲಾತಿ ಕೊಡಲೇಬೇಕೆನ್ನುವಂಥ ಆಗ್ರಹ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಒಂದು ಸಂಕಲ್ಪ ತೊಟ್ಟು ಕಲಬುರಗಿ ನಾವೆಲ್ಲ ಬಂದಾಗ ಈ ಭಾಗ, ಯಾಕೆ ನಾವು ಎಂದೂ ಸಹ ಪಂಚಮಸಾಲಿ ದೀಕ್ಷೆ ಲಿಂಗಾಯತರು ಮೈ ಚೆಲ್ಬಿಟ್ಟೆಂದು ಹೊರಗಡೆ ಬಂದು ಅಂತಾರಲ್ಲ, ಈ ಭಾಗದ ಜನರು ಎಂಥ ಹೃದಯವಂತರಪ್ಪ ಅಂದರೆ ಎಲ್ಲರೂ ನಮ್ಮವರದ್ದು ಪ್ರೀತಿ ಮಾಡಿದ ಜನತೆ. ಎಂದೂ ನಾವು ಲಿಂಗಾಯತರು ಪಂಚಮಸಾಲಿಗಳಂತ ಎಂದೂ ಸಹ ಸ್ವಾರ್ಥದ ಭೇದ ಮಾಡ್ಕೊಂಡು ಮೊದಲು ನಮ್ಮ ಬಿಜಾಪುರ ಜಿಲ್ಲೆ ಪರಿಸ್ಥಿತಿ ಅಂದೇ ಐತಿ. ಈಗ ಎಲ್ಲರೂ ಪಂಚಮಸಾಲ, ಇಲ್ಲಿ ಸಿಟ್ಟೊಳ ದೀಕ್ಷೆ ಅಂತಾರೆ, ಹಳ್ಳಿಯ ಪಂಚಮಸಾಲ ಅಂತಾರೆ. ಇಂಥ ಸಂದರ್ಭದಲ್ಲಿ ಹೆಂಗೆ ಮಾಡಬೇಕು ಅಂತ ವಿಚಾರ ಮಾಡಿದಾಗ ನಮ್ಮೆಲ್ಲ ಶಾಸಕರು ಗೌರವ ಅಧ್ಯಕ್ಷ ಮಾಡಿದ್ವಿ. ಅಧ್ಯಕ್ಷನ ಯಾರು ಮಾಡ್ಬೇಕಂದಾಗ ಇಲ್ಲ ಬರೀ ಕಡಿಮೆ ಹೋಟೆಲ್ ಸೋತಿರ್ತಕ್ಕಂಥ ಉತ್ಸಾಹ ಯುವ ನಾಯಕ ನಮ್ಮ ಚಂದು ಪಾಟೀಲ್ ಮಾಡ್ರಿ ಅಪ್ಪವ್ರೆ ಅಂತಂದರು. ಚಂದು ಪಾಟೀಲ್ನ ಅಧ್ಯಕ್ಷ ಮಾಡಿದ್ವಿ. ಇಡೀ ಸಮಾಜ ಉರುಪಾಯಿತು. ಎಷ್ಟು ಖುಷಿಯಾಗೈತಪ್ಪ ಅಂದರೆ 75 ವರ್ಷ ನಮ್ಮ ದೇಶ ಸ್ವಾತಂತ್ರ್ಯ ಬಂದು 75 ವರ್ಷಗಳ ಕಾಲ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಹಿರಿಯರು, ಎಮ್ ಐ ಪಾಟೀಲ್ ಇರ್ಬೋದು, ಬಿ ಆರ್ ಪಾಟೀಲ್ ಇರ್ಬೋದು, ನಮ್ಮ ವೀರೇಂದ್ರ ಪಾಟೀಲ್ ಇರ್ಬೋದು, ವೈಜನಾಥ್ ಪಾಟೀಲ್ರ ಮಕ್ಕಳು ಇರ್ಬೋದು, ಎಲ್ಲರೂ ಈ ಮನೆತನಗಳು ಯಾವತ್ತು ಸೌಹಾರ್ದತೆ ಮತ್ತು ಜಾತ್ಯತೆ ಬೆಳೆದಿರ್ತಕ್ಕಂಥ ಮನೆತನಗಳು. ಅದು 75 ವರ್ಷದ ಈ ಅಮೃತ ಮಹೋತ್ಸವದಲ್ಲಿ ನಮ್ಮ ಸಮಾಜದ ಅವರ ಮಕ್ಕಳು ಯುವ ನಾಯಕರು ಏನದಾರಲ್ಲ, ಇವರೊಂದು ತೀರ್ಮಾನಕ್ಕೆ ಬಂದ್ದಾರೆ. ನಮ್ಮ ತಂದೆಯವರು ಸರ್ವಧರ್ಮ ಸಮನ್ವಯತೆ ಕಾಪಾಡ್ತಿದ್ರು. ಇನ್ನು ನಾವು ನಮ್ಮ ಸಮಾಜದಲ್ಲಿ ಮೊದಲು ನಿಷ್ಠೆ, ಆಮೇಲೆ ಉಳಿದ ಸಮಾಜದಲ್ಲಿ ಪ್ರೀತಿ ಅನ್ನೋ ಸಂದೇಶ ಇಟ್ಕೊಂಡು ಇವತ್ತು ಗಟ್ಟಿಯಾಗಿ ಅವರೆಲ್ಲ ಮಕ್ಕಳು ಇವತ್ತು ಸಮಾಜ ಕೆಲಸಕ್ಕೆ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ನಮ್ಮ ಅಲ್ಲಮ್ಮ ಪಾಟೀಲ್ ಸುಪುತ್ರ ಶರಣಗೌಡರು, ಅಭಿಷೇಕ್ ಪಾಟೀಲ್ರು, ನಮ್ಮ ಬಿ ಜೆ ಪಾಟೀಲ್ರ ಮಗ ನಮ್ಮ ಚಂದು ಪಾಟೀಲ್ರು, ನಮ್ಮ ಬಿ ಆರ್ ಪಾಟೀಲ್ರ ಮಗ ರಾಮಚಂದ್ರ ಗೌಡರು, ನಮ್ಮ ಆರ್ ಕೆ ಪಾಟೀಲ್ರು, ಈ ರೀತಿ ಎಲ್ಲ ನಮ್ಮ ಸಮಾಜ ಮುಕ್ಕೊಂಡು ಇವತ್ತು ಯುವ ನಾಯಕ 2ನೇ ನಾಯಕರು ಈ ಸಮಾಜವನ್ನು ಗಟ್ಟಿ ಕಟ್ಟುವಂಥ ಕೆಲಸವನ್ನು ಈ ಕಲಬುರಗಿಯಲ್ಲಿ ಮಾಡುವಂಥ ನಮಗೆ ಭಾಳ ಒಂದು ರೀತಿ ಆತಂಕ ಇತ್ತು. ಈ ಭಾಗದಲ್ಲಿ ಜನ ಸೇರ್ತೋರಿಲ್ಲ ಅಂತ ಭಯಂಕರ ಆತಂಕನೇ ಇತ್ತು. 2-3 ದಿನ, ಒಂದು ವಾರದಿಂದಗಡೆ ಯಾವಾಗ ಕಾವಿರ್ತದೆ, ಯಾವಾಗ ನಾನು ಆಳಂದ್ ತಾಲೂಕು, ಅಫ್ಜಲ್ಪುರ ತಾಲೂಕು ಎಲ್ಲವಕ್ಕೆ ಎಂಟ್ರ್ ಆದಮೇಲೆ ಜನರ ಉತ್ಸಾಹ ನೋಡಿದ್ವಲ್ಲ, ನನಗೆ ವಿಶ್ವಾಸ ಮೂಡ್ತು. ಖಂಡಿತವಾಗಿ ಶಿವಶಂಕರ್ ಕನಸಿನ ದಾವಣಗೆರೆಗಿತ್ತು, ಗೌಡ್ರ ಕನಸು ಬೆಂಗಳೂರಿಗಿತ್ತು. ಅದು ನನಸಾಗದೇ ಇರ್ಬೋದು, ಆದರೆ ಕಲಬುರಗಿಯ ಕನಸು ಖಂಡಿತ ನನಸಾಗುತ್ತೆ ಅನ್ಲಿಕ್ಕೆ ಇವತ್ತು ನೀವೆಲ್ಲರೂ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಈ ಹೋರಾಟಕ್ಕೆ ದೊಡ್ಡ ಬೆಂಬಲ ಕೊಟ್ಟಿರಿ. ಹಾಗಾಗಿ ಭಾಳ ಜನ ತಪ್ಪು ತಿಳ್ಕೊಂಡಿದ್ದಾರೆ, ಏನಪ್ಪ ಪಂಚಮಸಾಲಿ ದೀಕ್ಷೆ ಲಿಂಗಾಯತ ಒಗ್ಗಟ್ಟಾಗ್ತದ್ರೆ ಇವರು ಸಿಂಹದ ಮರಿಗಳು, ಆನೆ ಇದ್ದಂಗೆ, ನಾವೆಲ್ಲ ಸಣ್ಣ ಸಣ್ಣ ಸಮಾಜ, ಏನೇನೋ ತಪ್ಪು ಕಲ್ಪನೆ ಇತ್ತು, ಇವರು ಸಮಾಜ ಹೊಡಿತಾರೆ ಏನಂತ. ನಾವು ಎಂದೂ ಸಮಾಜ ಹೊಡೆಯರಲ್ಲ. ಒಂದು ಸತ್ಯವನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಪಂಚಮಸಾಲಿ ಮೀಸಲಾತಿ ಹೋರಾಟ ಮಾಡಿದ ಸಂದರ್ಭದಲ್ಲಿ ಕಳೆದ ಸರ್ಕಾರದಲ್ಲಿ ನಮಗಷ್ಟೇ ಮೀಸಲಾತಿ ಅಂತ ಕೊಡಲಿಲ್ಲ. ನಮ್ಮ ಜೊತೆಯಲ್ಲಿ ಬಸವನಗೌಡರು ಅಮಿತ್ ಶಾ ಭೇಟಿ ಮಾಡಿದಾಗ
ಎಲ್ಲ ಲಿಂಗಾಯತರು ಕೊಡ್ತೀವಿ ಅಂದರು. ನಾವು ವಿರೋಧ ಮಾಡೋಕ್ಕೆ ಹೋಗಿಲ್ಲ. ನಮ್ಮಿಂದ ಒಳ್ಳೇದಾಕತ್ತೆ ಅಂದ್ಕೊಳ್ಳಿ ಈ ಭಾಗದ ಆದಿ ಬಣಜಿಗರಿಗೂ ಸಹ ಟೂಡಿ ಒಳಗೆ ಸೇರಿದರು, ಕುಡುಮಕ್ಕಳಿಗೆ ಸಮಾಜಕ್ಕೂ ಟೂಡಿ ಒಳಗೆ ಸೇರ್ತು, ನಮ್ಮ ನೊಳಂಬ ಲಿಂಗಾಯತರು ಟೂಡಿ ಸೇರ್ತು. ಒಂದು ಸಂತೋಷಪ್ಪ ಅಂದರೆ ನಾವು ದುಡಿದಿರ್ಬೋದು, ಹೋರಾಟ ಮಾಡಿಬಾದರೆ ಪಂಚಮಸಾಲಿ ದೀಕ್ಷಾ ಲಿಂಗಾಯತ ಹೋರಾಟದ ಪರಿಣಾಮ ಸಮಗ್ರ ಲಿಂಗಾಯತ ಇವತ್ತು ಒಂದೇನುವಂಥ ಸದ್ಭಾವನೆ ಮೂಡಿದೆ. ಈ ಹೋರಾಟದಿಂದ ಏನುವಂಥ ಸತ್ಯವನ್ನು ನಾವೆಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊಳ್ತೀನಿ. ಈಗಾಗಲೇ ನೀವು ಕೊಟ್ಟ ಮಾತೆಲ್ಲ ತಪ್ಪಿದ್ದೀರಿ, ಆ ನೋವು ನಮಗೆ ಕಾಡ್ತಾ ಇದೆ. ಆ ಉದ್ದೇಶಕ್ಕೆ ಇನ್ನೂ ಕಾಲ ಮಿಂಚಿಲ್ಲ. ಇನ್ನೂ 24 ಗಂಟೆ, ಇನ್ನೂ 48 ಗಂಟೆ ಟೈಮ್ ಐತಿ. ನೀತಿ ಸಮಿತಿ ಯಾವ ಬರ್ತೋ ಗೊತ್ತಿಲ್ಲ. ನೀವು ಇಚ್ಛಾಶಕ್ತಿ ಮಾಡಿ, ಒಂದು ದೊಡ್ಡ ಮನಸ್ಸು ಮಾಡಿ ಈ ಸಮಾಜಕ್ಕೆ ನೀವು 2A ಮೀಸಲಾತಿಯನ್ನು ಮತ್ತು OBCಗೆ ರೆಕ್ಪೆ ಮಾಡುವಂಥ ಗಟ್ಟಿ ತೀರ್ಮಾನ ತೆಗೆದುಕೊಂಡ್ರೆ ಖಂಡಿತವೇ ಸಮಾಜ ಜನ ಈ ಸಾರಿ ಏನು ನಿಮಗೆ ಕೈ ಹಿಡಿದ್ರೆ ಸಾರ್ಥಕಗೊಳ್ಳುತ್ತೆ. ಇಲ್ಲದೆ ಹೋದರೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ಸಮಾಜ ಬಂದರೆ ಭಾಳಷ್ಟು ಅಸಮಾಧಾನಗೊಳ್ಳುವಂಥ ಸಾಧ್ಯತೆ ಇದೆ ಎನ್ನುವಂಥ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ. ಈ ಸಮಾಜ ಒಂದು ಪಾಠ ಅಂತ ಕಲ್ತು ಒಂದು ತೀರ್ಮಾನಕ್ಕಂದು ಬಂದ್ಬಿಟ್ಟೆ ನಾವು. ನಮ್ಮ ಕೈಲಿ ಮುಖ್ಯಮಂತ್ರಿ ಸ್ಥಾನ ಕೂಡಕ್ಕಾಗದೇ ಇರ್ಬೋದು, ದೊಡ್ಡ ದೊಡ್ಡ ಮಟ್ಟಕ್ಕೆ ಅಧಿಕಾರಕ್ಕೆ ಹೋಗದೇ ಇರ್ಬೋದು. ಆದರೆ ಪಂಚಮಸಾಲಿ ಹೋರಾಟವನ್ನು ಯಾರು ಕಡೆಗಣಿಸ್ತಾರೋ ಅವ್ರ ಚೇರನ್ನು ಅಲ್ಲಾಡಿಸೋ ಶಕ್ತಿ ಅನ್ನೋದು ಈ ಸಮಾಜ ಇವತ್ತು ಹೊಂದಿದೆ ಅನ್ನುವಂಥದ್ದು ಜಗತ್ತಲ್ಲಿರ್ತಕ್ಕಂಥ ಸಂಗತಿ. ಎರಡೂ ಪಕ್ಷಗಳಿಗೆ ಒಂದು ಸತ್ಯ ಗೊತ್ತೈತಿ. ಈ ಸಮಾಜದ ಬಗ್ಗೆ ಅವ್ರಿಗೆ ಗೌರವನೇ ಐತಿ, ಈ ಸಮಾಜದ ಬಗ್ಗೆ ಅಷ್ಟೇ ಭಯನೇ ಐತಿ. ಯಾವಾಗ ಏನು ತೀರ್ಮಾನ ಮಾಡ್ತೀನಿ, ನಾ ಏನು ಹೇಳೋಕ್ಕೆ ಹೋಗದೇ ಇದ್ದರು ಈ ಕಳೆದ ಚುನಾವಣೆಯಲ್ಲಿ ಯಾರು ನಮ್ಮ ಹೋರಾಟ ಬೆಂಬಲ ಕೊಟ್ಟರು ಎಲ್ಲರೂ ಗೆದ್ದರು, ಪಕ್ಷಾತೀತವಾಗಿ ಜಾತ್ಯತೀತವಾಗಿ. ಯಾರು ಅಸಹಕಾರ ಕೊಟ್ಟರು ನಮ್ಮವ್ರು ಅವ್ರ ಮೇಲೆ ಭಾಳಷ್ಟು ಬೇಜಾರು ಮಾಡಿಕೊಂಡ್ರು. ಹಾಗಾಗಿ ನಾವು ನಿಮ್ಮ ಸರ್ಕಾರಕ್ಕೆ ನಾವು ಏನೂ ಕೇಳ್ತಾ ಇಲ್ಲ, ನಮ್ಮ ಮಂತ್ರಿ ಸ್ಥಾನ ಕೇಳ್ತಾ ಇಲ್ಲ, ನಿಗಾ ಮಂಡಳಿ ಸ್ಥಾನ ಕೇಳ್ತಾ ಏನೂ ಕೇಳ್ತಾ ಇಲ್ಲ. ನಮ್ಮ ಸಮಾಜಕ್ಕೆ ನಾವು ಫಸ್ಟ್ ಟೈಮ್ ವೀರೇಂದ್ರ ಪಾಟೀಲ್ ನಂತರದಲ್ಲಿ ಫಸ್ಟ್ ಟೈಮ್ ಲಿಂಗಾಯತ ನಿಮ್ಗೆ ಕೈ ಹಿಡ್ದೇವಿ, ಆ ಋಣ ತೀರಿಸಿ ಎನ್ನುವಂಥ ಮಾತನ್ನು ಈ ಸಂದರ್ಭ ಹೇಳಿಕೆ ಇಚ್ಛೆ ಪಡ್ತೀನಿ. ಆ ದೃಷ್ಟಿಯಲ್ಲಿ ಇನ್ಮೇಲೆ ನಮ್ಮ ಕಲ್ಯಾಣ ಕರ್ನಾಟಕ ಜನತೆ ಮೊಟ್ಟ ಮೊದಲ ಬಾರಿ ನಾವೆಲ್ಲರೂ ಒಟ್ಟು ಒಗ್ಗಟ್ಟೆ ಹೊರ ಬಂದೇವಿ. ಎಲ್ಲ ಜನಗಳು ಪ್ರೀತಿಸೋಣ, ಅದೇ ರೀತಿ ನಮ್ಮ ಜನಗಳ ನಿಷ್ಠೆಯನ್ನು ಇಟ್ಕೊಂಡು ಸಂಘಟನೆ ಮಾಡೋಣ, ಗಟ್ಟಿಯಾಗಿ ಹೋರಾಟ ಮಾಡೋಣ. ನಾನಂತರೂ ಈ ಸಮಾಜಕ್ಕೋಸ್ಕರ ಗೌಡರು, ಶಿವಶಂಕರ್ ಇದ್ದಾರೆ, ನಮ್ಮ ವಿಜಯಾನಂದರು, ಅನೇಕ ನಮ್ಮ ಸಮಾಜ ಮುಖಂಡರು ಹೋರಾಟ ಜೊತೆಯಲ್ಲಿದ್ದಾರೆ. ನಾನಂತೂ ಗಟ್ಟಿಯಾಗಿ ತೀರ್ಮಾನ ಮಾಡಿಬಿಟ್ಟೇನೆ. ಒಟ್ಟಾರೆ ಜನ ಏನು ನಮ್ಮ ನಂಬಿಕೆ ಇಟ್ಕೊಂಡು ನಮಗೇನು ಗೌರವ ಕೊಟ್ಟಿದ್ದಾರೆ, ನಮ್ಮ ಮೇಲೆ ಭಕ್ತಿ ಇಟ್ಟಿದ್ದಾರೆ. ಆ ಕಾರಣಕ್ಕೆ ಆ ಮೀಸಲಾತಿ ಆದೇಶ ಪತ್ರ ಸಿಗೋವರೆಗೂ ಈ ಆ ಕಾರಣಕ್ಕೆ ಹೋರಾಟ ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ಈ ಜನ ಇಟ್ಟಿರ್ತಕ್ಕಂಥ ನಂಬಿಕೆಯನ್ನು ಉಳಿಸ್ಕೊಂಡು ಹೋರಾಟ ಮುಂದುವರಿಸೋ ಪ್ರಯತ್ನ ಮಾಡ್ತೀನಿ. ನಮ್ಮೆಲ್ಲ ಶಾಸಕರನ್ನು ಮನವಿ ಮಾಡ್ತೀನಿ, ನೀವೆಲ್ಲರೂ ಒಂದು ಸಾರಿ ಧ್ವನಿ ಎತ್ತಿರಿ, ಗಟ್ಟಿಯಾಗಿ ಧ್ವನಿ ಎತ್ತಿರಿ. ನಿಮ್ಮ ಕೈಲೇ ಬಸವನಗೌಡ್ರಂಗೆ ಆವಾಗ ಗೌಡ್ರು ಬೊಮ್ಮಾಯಿಗೆ ಹೆಂಗೆ ಮಾತಾಡ್ತಿದ್ರು, ಯಡಿಯೂರಪ್ಪರಿಗೆ ಹೆಂಗೆ ಮಾತಾಡ್ತಿದ್ರು, ಹಂಗೆ ಮಾತಾಡೋಕ್ಕಾಗದೇ ಇದ್ರು ಕೊನೆಯ ಪಕ್ಷ ಮನವಿ ಮಾಡ್ಕೊಂಡು ಧ್ವನಿ ಎತ್ತೊಂದು ಪ್ರಯತ್ನ ಮಾಡಿರಿ. ಅಕಸ್ಮಾತ್ ನಿಮಗೆ ಹೇಳಲಿಕ್ಕೆ ಮಾಡಲಿಕ್ಕೆ ಮುಜುಗರಾಗೋದಾದರೆ ನನಗಾರ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿ ಕೊಟ್ಟರೆ ನಾನು ಹೋರಾಟ ಮಾಡಿ ಗಟ್ಟಿಯಾಗಿ ಹೋರಾಟ ಮಾಡಿ ನ್ಯಾಯವನ್ನು ಕೊಡಿಸೋದ ಪ್ರಯತ್ನ ನಾನು ಮಾಡ್ತೀನಿ. ಆ ಕಾರಣಕ್ಕೋಸ್ಕರವಾಗಿ ಇವತ್ತೇನು ಕಲ್ಯಾಣ ಕರ್ನಾಟಕ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಪಂಚಮಸಾಲಿ ದೀಕ್ಷಾ ಲಿಂಗಾಯತ ಇವತ್ತು ಒಗ್ಗಟ್ಟಾಗಿದ್ದೀವಿ. ಇದೇ ರೀತಿ ಒಗ್ಗಟ್ಟು ಇಟ್ಕೊಳ್ಳೋಣ, ಈ ಮೂಲಕ ಸಾಮಾಜಿಕ ನ್ಯಾಯವನ್ನು ಪಡೆಯೋಣ ಎನ್ನುವಂಥ ಮಾತು ಹೇಳ್ತಾ, ಇದರ ಜೊತೆಲಿ ಆಗಲೇ ಫೋನ್ ಭಾಳ ಜನ ಬರ್ತಾಯಿತ್ತು, ಬೆಳಗಾಂ, ಕೊಪ್ಪಳ ಎಲ್ಲ ಕಡೆ ಏನು ಎರಡೂ ರಾಷ್ಟ್ರೀಯ ಪಕ್ಷ ಒತ್ತಡ ಹಾಕ್ತೀನಿ. ಸಾಮಾಜಿಕ ನ್ಯಾಯ ದೃಷ್ಟಿಯಲ್ಲಿ ಬರುವಂಥ ಲೋಕಸಭೆ ಚುನಾವಣೆ ನಮಗೆ ಅವಕಾಶ ಕೊಡ್ರಿ. ನನಗೆ ಭಾಳ ಜನ ಫೋನ್ ಮಾಡ್ತಾಯಿದ್ರು, ಇವತ್ತು ಯಾರ್ದು ದೊಡ್ಡ ಹಿನ್ನಡೆ ಆಗ್ತಿದ್ದೀನೋ ಅಂತ ಮಾತು ಹೇಳ್ತಾ. ಹಾಗೆ ನಾನು ಟಿಕೆಟ್ಗಿಂತಲೂ ಮೀಸಲಾತಿ ಅಪೇಕ್ಷೆ ಪಟ್ಟಂತವನು, ಜನರ ಅಪೇಕ್ಷೆ ಇದೆ, ಹಾಗಾಗಿ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡಿ ಅಂತ ಎರಡೂ ಪಕ್ಷಕ್ಕೆ ಒತ್ತಡ ಹಾಕೋಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಕಾಂತರಾಜ್ ವರದಿ ಬಗ್ಗೆ ನಮಗೆಲ್ಲ ನಿರಾಶೆ ಉಂಟಾಗಿದೆ. ಆ ಕಾಂತರಾಜ್ ವರದಿಯನ್ನು ಈ ಸಮಾವೇಶ ಎಂದೂ ಒಪ್ಪಲ್ಲ. ಮುಂದಿನ ದಿನಗಳಲ್ಲಿ ಪುನರ್ ಜಾತಿ ಗಣತಿಯನ್ನು ಮಾಡಿ ಪ್ರಾಮಾಣಿಕವಾದಂಥ ವರದಿಯನ್ನು ತರಿಸ್ಕೊಳ್ಳೋ ಪ್ರಯತ್ನ ಸರ್ಕಾರ ಮಾಡಲಿ ಅನ್ನುವಂಥ ಮಾತನ್ನು ಹೇಳ್ತಾ